ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 48 ಗಂಟೆಗಳ ಮಾತ್ರ ಬಾಕಿ ಇರೋದು ಫಲಿತಾಂಶಕ್ಕೆ. ಎಕ್ಸಿಟ್ ಪೋಲ್ಗಳಲ್ಲಿ, ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಮೂರನೇ ಬಾರಿಯೂ ಕೂಡ ಎನ್ಡಿಎ ಒಕ್ಕೂಟವೇ, ಎನ್ಡಿಎ ಮೈತ್ರಿಕೂಟವೇ ಅಧಿಕಾರದ ಗದ್ದುಗೆ ಹಿಡಿಯೋದು ಅನ್ನೋದು ರಿಪಬ್ಲಿಕ್, ಪಿ ಮಾರ್ಕ್ ಮತ್ತೆ ಮ್ಯಾಟ್ರಿಸ್ ಮಾಡಿರುವಂಥ ಸರ್ವೆಯಲ್ಲಿ ಈಗ ಆ ರಿಪೋರ್ಟ್ ಹೊರಬಿದ್ದಿದೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗೋದು ಅನ್ನೋದು ಈ ಸರ್ವೆಗಳಲ್ಲಿ ಮಾಹಿತಿ ಸಿಕ್ಕಿದೆ. ಆ ಮೂಲಕ ದೇಶದಾದ್ಯಂತ ಎನ್ಡಿಎ ಒಕ್ಕೂಟ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಲಿದೆ ಅನ್ನೋದು ಈ ಮತದಾನೋತ್ತರ ಸಮೀಕ್ಷೆಗಳ ಒಂದು ಲೆಕ್ಕಾಚಾರ ಆಗಿದೆ. ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನ, 20ರಿಂದ 22 ಸ್ಥಾನವನ್ನು ಬಿಜೆಪಿ ಮತ್ತೆ JDS ಅಲೈನ್ಸ್ ಪಡೆದುಕೊಳ್ಳುತ್ತೆ ಅನ್ನೋದು ಈ ಲೆಕ್ಕಾಚಾರದಲ್ಲಿ ತಿಳಿದಿರುವಂಥ ಮಾಹಿತಿ. ರಿಪಬ್ಲಿಕ್ ಕನ್ನಡ ಎಕ್ಸಿಟ್ ಪೋಲ್ನ ಡೀಟೇಲ್, ಮ್ಯಾಟ್ರಿಸ್ ಮತ್ತೆ ಪಿ ಮಾರ್ಕ್ ಸರ್ವೆಯ ಮಾಹಿತಿಯನ್ನು ನೀಡಿದೆ. ಇನ್ನೆರಡು ದಿನಗಳ ಮಾತ್ರ ಬಾಕಿ ಇದೆ. 48 ಗಂಟೆಯಲ್ಲೇ ಮಹಾ ಸಂಗ್ರಾಮ, ಪ್ರಜಾಪ್ರಭುತ್ವದ ಹಬ್ಬ. 18ನೇ ಲೋಕಸಭೆಗೆ ಯಾರು ಆಯ್ಕೆ ಅನ್ನೋದು, ಜನಾದೇಶ ಯಾರಿಗಿದೆ ಅನ್ನೋದರ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನೀಡುತ್ತೆ. ಬೆಳಿಗ್ಗೆ 5 ಗಂಟೆಯಿಂದಲೇ ನಿಮ್ಮ ಮುಂದೆ ಕ್ಷಣ ಕ್ಷಣದ ಅಪ್ಡೇಟನ್ನು ಫಾಸ್ಟ್ ಮತ್ತೆ ಫಸ್ಟ್ ಅಪ್ಡೇಟನ್ನು ರಿಪಬ್ಲಿಕ್ ನಿಮ್ಮ ಮುಂದೆ ನೀಡೋ ಪ್ರಯತ್ನ ಮಾಡುತ್ತೆ. ದೆಹಲಿಯ ಗ್ಲೋಬಲ್ ಸ್ಟುಡಿಯೋದಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಕ್ಷಣ ಕ್ಷಣದ ಮಹಾ ಸಂಗ್ರಾಮದ ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡೋ ಪ್ರಯತ್ನ ಮಾಡುತ್ತೆ. 543 ಕ್ಷೇತ್ರಗಳಲ್ಲಿ ಎನ್ಡಿಎ ಒಕ್ಕೂಟ ಗಳಿಸೋದು ಎಷ್ಟು, ಇಂಡಿ ಅಲೈನ್ಸ್ ಗಳಿಸೋದೆಷ್ಟು ಅನ್ನೋದರ ಡೀಟೇಲ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಪ್ರತಿ ಕ್ಷಣದ ಮಾಹಿತಿಯನ್ನು ಕೊಡುತ್ತೆ. 48 ಗಂಟೆಗಳ ಮಾತ್ರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದೆ. ರಿಪಬ್ಲಿಕ್ನ ಡಬಲ್ ಎಕ್ಸಿಟ್ ಪೋಲ್ನಲ್ಲಿ ಇಂಡಿ ಒಕ್ಕೂಟಕ್ಕೆ ಎಷ್ಟೆಷ್ಟು ಸ್ಥಾನಗಳು ಲಭಿಸಿದೆ, ಅದರಲ್ಲಿ ವೈಯಕ್ತಿಕವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾರ್ಟಿಗಳು ಎಷ್ಟು ಸ್ಥಾನಗಳನ್ನ ಗಿಟ್ಟಿಸಿಕೊಂಡಿವೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಈಗ ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ನ ಮೂಲಕ ಪಿ ಮಾರ್ಕ್ ಮತ್ತು ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ನ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ, ಎನ್ಡಿಎ ಒಕ್ಕೂಟ ಬರೋಬ್ಬರಿ 359 ಸ್ಥಾನಗಳಲ್ಲಿ ಭರ್ಜರಿ ಗೆಲುವನ್ನ ಗಳಿಸಲಿಕ್ಕಿದೆ. ಅದರಲ್ಲಿ ಬಿಜೆಪಿ ವೈಯಕ್ತಿಕವಾಗಿ 316 ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳುತ್ತೆ. ಇನ್ನು ಇಂಡಿ ಒಕ್ಕೂಟ 154 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು. ಅದರಲ್ಲಿ ಕಾಂಗ್ರೆಸ್ ವೈಯಕ್ತಿಕವಾಗಿ ಕೇವಲ 66 ಸ್ಥಾನಗಳಿಗೆ ಮಾತ್ರ ತೃಪ್ತಿಯನ್ನ ಪಡ್ಕೋಬೇಕಾಗುತ್ತೆ. ಖರ್ಗೆ ಅವರು ನಿನ್ನೆ ಅಷ್ಟೇ ಹೇಳ್ತಾ ಇದ್ರು, ನಾವು 250ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ, ಹತ್ತತ್ರ 290 ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ 66 ಸ್ಥಾನಗಳು ಮಾತ್ರ. ಇನ್ನು ಮ್ಯಾಟ್ರಿಸ್ನ ಎಕ್ಸಿಟ್ ಪೋಲ್ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ, ಎನ್ಡಿಎ ಒಕ್ಕೂಟ ಬರೋಬ್ಬರಿ 368 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತಹ ಎಕ್ಸಿಟ್ ಪೋಲ್ ಅಂಕಿಅಂಶ ಈಗ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬಿಜೆಪಿ ವೈಯಕ್ತಿಕವಾಗಿ 319 ಸ್ಥಾನಗಳನ್ನ ಗೆಲ್ಲುತ್ತೆ. ಭರ್ಜರಿ ಅಬ್ಸಲ್ಯೂಟ್ ಮೆಜಾರಿಟಿಯೊಂದಿಗೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಕ್ಲಿಯರ್ ಅಂಕಿಅಂಶಗಳು. ಅದರಲ್ಲಿ ಇಂಡಿ ಒಕ್ಕೂಟ 125 ಸ್ಥಾನಗಳನ್ನ ಗೆಲ್ಲುತ್ತೆ. ಮ್ಯಾಟ್ರಿಸ್ನ ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ ವೈಯಕ್ತಿಕವಾಗಿ 62, ಪಿ ಮಾರ್ಕ್ ಮತ್ತು ಮ್ಯಾಟ್ರಿಸ್ ಅನ್ನ ಹೋಲಿಸಿಕೊಂಡಾಗ 4 ಸ್ಥಾನಗಳು ಕಾಂಗ್ರೆಸ್ಗೆ ಕಮ್ಮಿ ಆಗ್ತಾ ಇದೆ. 66, ಇಲ್ಲಿ 62. ಸೊ ಕ್ಲಿಯರ್ ಮತ್ತು ಅಬ್ಸಲ್ಯೂಟ್ ಮೆಜಾರಿಟಿ ಈಗ ಮತ್ತೆ ಎನ್ಡಿಎಗೆ ಸಿಗ್ತಾ ಇದೆ ರಿಪಬ್ಲಿಕ್ನ ಡಬಲ್ ಎಕ್ಸಿಟ್ ಪೋಲ್ನಲ್ಲಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಕೊಲೀಗ್ಸ್ ಹಾಗೇನೆ ರಿಪೋರ್ಟರ್ಸ್ ಈಗ ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಡ್ತಾ ಇದ್ದೀನಿ.
ಮೊದಲನೇದಾಗಿ ಸುರೇಶ್ ಗಮನಿಸ್ತಾ ಇದ್ದೀವಿ, ನಿನ್ನೆಯಿಂದ ಎಕ್ಸಿಟ್ ಪೋಲ್ನಲ್ಲಿ ಮತ್ತೆ ನಿಚ್ಚಳ ಬಹುಮತ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಬ್ಕಿ ಬಾರ್ 400 ಪಾರ್ ಅಂತ ಇದ್ರು, ಆದ್ರೆ ಹತ್ತತ್ರ 400. ಏನ್ ಹೇಳ್ತೀರಿ ಎಕ್ಸಿಟ್ ಪೋಲ್ ಬಗ್ಗೆ? ಎಸ್ ಶ್ರೀಪಾದ್ ಪಾಟೀಲ್, ಸದ್ಯ ಬಿಜೆಪಿಯಲ್ಲಿನ ನಾಯಕರಲ್ಲಿ ಒಂದಷ್ಟು ಸಂತಸ ಮನೆ ಮಾಡಿರ್ತಕ್ಕಂಥದ್ದು. ಏಕೆಂತಂದರೆ ಸಮೀಕ್ಷೆಗಳು ಎಲ್ಲವೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಏನು NDA ಬಹುಮತದ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂತಹ ಏನು ಇದೆ, ಈ ಒಂದು ರಿಪೋರ್ಟನ್ನು ಕಂಡು ಎಲ್ಲ ರಾಜ್ಯ ನಾಯಕರು ಕೂಡ ಸದ್ಯ ಸಂತಸದಲ್ಲಿರ್ತಕ್ಕಂಥದ್ದು. ಜೊತೆಗೆ ರಾಷ್ಟ್ರೀಯ ನಾಯಕರ ಒಂದು ಶ್ರಮ ಏನಿದೆ, ಇಡೀ ಕಳೆದ 5 ವರ್ಷಗಳಿಂದನೂ ಕೂಡ ಏನು ಒಂದು NDA ನೀಡಿರ್ತಕ್ಕಂಥ ಆಡಳಿತ ಮತ್ತು ಆ ಒಂದು ಏನು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಜನರನ್ನ ಕೈ ಹಿಡಿದವೆ ಅಂತಕ್ಕಂತಹ ಒಂದು ಸಂಪೂರ್ಣ ವಿಶ್ವಾಸ ಮತ್ತು ಅದೇ ಒಂದು ಗೆಲುವಿನ ವಿಶ್ವಾಸದಲ್ಲೇ ಈಗ ಇರ್ತಕ್ಕಂಥ. ಜೊತೆಗೆ ರಾಜ್ಯ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಒಂದೇ ಕೋರಿಕೆ ಆಗಿತ್ತು, ಏನಂತಂದರೆ ನರೇಂದ್ರ ಮೋದಿಯವ್ರನ್ನ ಮತ್ತೆ ಅವ್ರನ್ನ ಪ್ರಧಾನಿಯನ್ನಾಗಿ ನೋಡಬೇಕು ಅಂತಕ್ಕಂತಹ ಒಂದಿತ್ತು. ಹ್ಯಾಟ್ರಿಕ್ ಸಾಧನೆ ಅದು ಖಂಡಿತವಾಗಲೂ ಕೂಡ ಈಡೇರುವಂತಹ ಸಾಧ್ಯತೆಗಳು ಇದೆ. ಯಾಕೆಂತಂದರೆ ಈ ಎಲ್ಲ ಸಮೀಕ್ಷೆಗಳು ಹೇಳುವ ಪ್ರಕಾರ, ಏಕೆಂದರೆ 359 ಸ್ಥಾನಗಳು ಅಂತಂದರೆ ಅದು ಸಂಪೂರ್ಣ ಬಹುಮತ ಆಗ್ತಕ್ಕಂಥದ್ದು, ಅಷ್ಟು ಫುಲ್ ಮೆಜಾರಿಟಿ ಬರುವಂಥದ್ದು ಅಂತಂದರೆ ಖಂಡಿತವಾಗಲೂ ಕೂಡ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ನಾಯಕರಿಗೆ ಆತಂಕ ಮತ್ತು ತಳಮಳ ಸಹಜವಾಗಿ ಇದ್ದಿದ್ದೇನೆ ಈ ಸಮೀಕ್ಷೆ ವರದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಇನ್ನು ರಾಜ್ಯಕ್ಕೆ ನೋಡೋದಾದರೆ, ರಾಜ್ಯದ ಬಗ್ಗೆ ಗಮನಿಸೋದಾದರೆ ಶ್ರೀಪಾದ್, ಇವತ್ತು ಬೆಳಿಗ್ಗೆ ಕೂಡ ಏನು BS ಯಡಿಯೂರಪ್ಪ ನೆನ್ನೆ ಸಮೀಕ್ಷೆ ನಂತರ ಇವತ್ತು ಬೆಳಗ್ಗೆ ಮತ್ತು ನೆನ್ನೆ ರಾತ್ರಿನೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕೆಲ ಆಪ್ತರ ಜೊತೆ ದೂರವಾಣಿ ಮೂಲಕವೂ ಕೂಡ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈ ವೇಳೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಸಂಪೂರ್ಣವಾದಂತಹ ಒಂದು ಗೆಲುವಿನ ವಿಶ್ವಾಸದಲ್ಲಿರ್ತಕ್ಕಂಥದ್ದು. ಜೊತೆಗೆ ಇವರ ಲೆಕ್ಕಾಚಾರನೂ ಕೂಡ 22ಕ್ಕೂ ಹೆಚ್ಚು ಸ್ಥಾನಗಳು BJPಗೆ ಬರ್ತವೆ ಅಂತಕ್ಕಂಥದ್ದು ಕೂಡ ಯಡಿಯೂರಪ್ಪರವರ ಒಂದು ಆತ್ಮವಿಶ್ವಾಸ. ಏಕೆಂತಂದರೆ ಅವ್ರಿಗೂ ಕೂಡ ರಾಜ್ಯ ನಾಯಕರಾಗಿದ್ದಂಥವರು ಈಗ ರಾಷ್ಟ್ರ ಮಟ್ಟದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿರ್ತಕ್ಕಂಥವ್ರು, ಚುನಾವಣಾ ನಿರ್ವಹಣಾ ಸಮಿತಿಯಲ್ಲಿರ್ತಕ್ಕಂಥವ್ರು, ಸೊ ಎಲ್ಲರೂ ಕೂಡ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ. ಸೊ ಹಾಗಾಗಿನೇ ಅವರು ಕೂಡ 22ಕ್ಕೂ ಹೆಚ್ಚಿನ ಸ್ಥಾನಗಳು ಬರುವಂಥ ನಿರೀಕ್ಷೆಯಲ್ಲೂ ಕೂಡ ಇರಬಹುದು. ಯಾಕೆಂತಂದರೆ ಚಿಕ್ಕೋಡಿ, ಬೀದರ್ ಹಾಗೇನೇ ಹಾಸನ ಸೇರಿದಂತೆ ಇನ್ನೊಂದು 2 ಕ್ಷೇತ್ರಗಳಲ್ಲಿ ಒಟ್ಟು 4ರಿಂದ 5 ಕ್ಷೇತ್ರಗಳು 50-50 ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವ್ದಾದ್ರು 1-2 ಕ್ಷೇತ್ರಗಳು ಚಿಕ್ಕೋಡಿ ಅಥವಾ ಬೆಳಗಾವಿ ಎರಡರಲ್ಲೂ ಕೂಡ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಸತೀಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ರಾಜ್ಯದ ಮಟ್ಟಿಗೆ ನಾವು ಗಮನಿಸಿದ್ರೆ 28 ಸ್ಥಾನಗಳ ಪೈಕಿ ಅತಿ ಹೆಚ್ಚಿನ ಸ್ಥಾನ ಮತ್ತೆ ಬಿಜೆಪಿ ಅಂದ್ರೆ 22ರಿಂದ 23 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತಹ ವಿಚಾರ. ಪ್ರಮುಖವಾಗಿ ಮೈತ್ರಿ ಆಗಿರೋದ್ರಿಂದ JDSಗೆ ವರದಾನ ಆಗಬಹುದು ಈ ಫಲಿತಾಂಶ ಅಂತನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಸತೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಆಗುತ್ತೆ. ಇನ್ನು ಹುಬ್ಬಳ್ಳಿಯಿಂದ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಈ ಎಕ್ಸಿಟ್ ಪೋಲ್ ಹೊರಬಿದ್ದ ಬಳಿಕ ಯಾವ ರೀತಿಯ ವಾತಾವರಣ ತಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಆ ಭಾಗದಲ್ಲಿ? ಎಸ್ ಶ್ರುತಿ, ಪ್ರಮುಖವಾಗಿ ಏನಂದರೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಈಗ ಶುರುವಾಗಿದೆ. ಇನ್ನು ಪ್ರಮುಖವಾಗಿ ಹೇಳೋದಾದರೆ ನಿನ್ನೆ ಎಕ್ಸಿಟ್ ಪೋಲ್ ಸಮೀಕ್ಷೆ ಬಂದ ನಂತರ ಮತ್ತಷ್ಟು ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಲ್ಲಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಡೆ ಶತಾಯಗತಾಯ ಈ BJP ಭದ್ರಕೋಟೆಯನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ಒಂದು ಶತಾಯಗತಾಯ ಪ್ರಯತ್ನ ಮಾಡುವ ಮೂಲಕ ಚುನಾವಣಾ ಎದುರಿಸಿರ್ತಕ್ಕಂಥದ್ದು. ನಿನ್ನೆ ಎಕ್ಸಿಟ್ ಪೋಲ್ ಹೊರಬಂದ ತಕ್ಷಣ, ಅಂದರೆ ಸಮೀಕ್ಷೆ ಬಂದ ತಕ್ಷಣ ಮತ್ತಷ್ಟು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಒಂದು ಕಡೆ BJP ಪಾಳ್ಯದಲ್ಲೂ ಒಂದು ಭರವಸೆಯ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಸಮೀಕ್ಷೆಯನ್ನು ಗಮನಿಸೋದಾದರೆ ಸಾಕಷ್ಟು ಒಂದು ಬಹುಮತವನ್ನು, ನಿಚ್ಚಳವಾದಂಥ ಬಹುಮತವನ್ನು ಪಡೆಯುವಂಥ ನಿಟ್ಟಿನಲ್ಲಿ BJP ಪಾಳ್ಯ ಈಗಾಗಲೇ ಒಂದು ಭರವಸೆಯಲ್ಲಿ, ಆತ್ಮವಿಶ್ವಾಸದಲ್ಲಿ BJPಗೆ ಮೂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲೂ ಕೂಡ, ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತದಾರರಲ್ಲಿ ಇರ್ಬೋದು, ಅದೇ ರೀತಿ ರಾಜಕೀಯ ನಾಯಕರಲ್ಲೂ ಸಹ ಸಾಕಷ್ಟು ಒಂದು ಆತ್ಮವಿಶ್ವಾಸ ಮೂಡಿರ್ತಕ್ಕಂಥದ್ದು. ಶ್ರುತಿ. ಫೈನ್ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯೇ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು, ಇದೆಲ್ಲದರ ಮಾಹಿತಿಯೊಂದಿಗೆ ಸತೀಶ್ ಕೂಡ ಲೈವ್ನಲ್ಲಿದ್ದಾರೆ. ಸತೀಶ್, ರಾಜಕೀಯವಾಗಿ ಏನೇನು ಚರ್ಚೆಗಳಿದ್ದಾವೆ, ಮತ್ತೆ ಈ ಎಕ್ಸಿಟ್ ಪೋಲ್ ಬಂದಾದ ನಂತರ ಏನು ಹೇಳ್ತಾ ಇದ್ದಾರೆ ಜನ? ಸತೀಶ್.
ರಂಜಿತ್, ಎಕ್ಸಿಟ್ ಪೋಲ್ ಭಾರಿ ಸಂಚಲನ ಮೂಡಿಸಿರುವಂಥದ್ದು ರಾಜಕೀಯ ಪಕ್ಷಗಳಲ್ಲಿ ಮತ್ತು ಜನರಲ್ಲಿ. ಈಗಾಗಲೇ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ಬಹುತೇಕ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಇದು ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ರೀತಿ ತಲ್ಲಣ ಮೂಡಿಸಿದೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಬೇಸರವನ್ನು, ಆತಂಕವನ್ನು ಸೃಷ್ಟಿಸಿರುವಂಥದ್ದು. ಈಗಾಗಲೇ ಅವರು 20 ಸ್ಥಾನ ಡಬಲ್ ಡಿಜಿಟ್ ದಾಟ್ತೀವಿ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಬಾರಿ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಗ್ಯಾರಂಟಿಗಳು ಹೆಚ್ಚಿನ ಪರಿಣಾಮ ಬೀರುತ್ತೆ. ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಿಂದ ಹೆಚ್ಚಿನ ಸ್ಥಾನವನ್ನು ಗೆದ್ದು ಕಳಿಸ್ತೀವಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ನಿರೀಕ್ಷೆ ಇಟ್ಕೊಂಡಿತ್ತು. ಆದರೆ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಸಾಕಷ್ಟು ಅವರ ನಿರೀಕ್ಷೆಗಳನ್ನು, ಕಾಂಗ್ರೆಸ್ ನಿರೀಕ್ಷೆಗಳನ್ನು ತಿರುಗುಮುರುಗು ಮಾಡಿದೆ. ಕೇವಲ 4-5-6 ಸ್ಥಾನಗಳು ಮಾತ್ರ ಕಾಂಗ್ರೆಸ್ಗೆ ಸಿಗ್ತವೆ ಅನ್ನೋ ಒಂದು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿನೇ ಕಾಂಗ್ರೆಸ್ ನಾಯಕರಲ್ಲಿ ಆತಂಕ ಮೂಡಿಸಿದೆ. ಇನ್ನೊಂದು ಕಡೆ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಹರ್ಷದಾಯಕ ವಾತಾವರಣ ಇದೆ. NDA ಮೈತ್ರಿಕೂಟಕ್ಕೆ ರಾಜ್ಯದಲ್ಲಿ 22-25 ಸ್ಥಾನಗಳು, 22ರಿಂದ 25 ಸ್ಥಾನ ಸಿಗ್ತವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಅಲ್ಲಿ ಸಂಭ್ರಮದ ವಾತಾವರಣ ಇದ್ದರೆ, ಕಾಂಗ್ರೆಸ್ನಲ್ಲೂ ಕೂಡ ಆತಂಕ ವಾತಾವರಣ ಇರುವಂಥದ್ದು. ರಾಜ್ಯದ ಜನರಲ್ಲೂ ಕೂಡ ಮತ್ತೊಮ್ಮೆ ಪ್ರಧಾನಿಯಾಗಿ ಮೋದಿಯವರು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಂಜಿತ್, ಒಟ್ಟಾರೆ ಎಲ್ಲ ಎಕ್ಸಿಟ್ ಪೋಲ್ನಲ್ಲೂ ಕೂಡ NDAನೇ ಭಾರಿ ಬಹುಮತ ಪಡೆದು ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು. ಬಿಜೆಪಿ ವಲಯದಲ್ಲಿ ಸಾಕಷ್ಟು ಹರ್ಷ ತಂದಿದ್ರೆ, ಕಾಂಗ್ರೆಸ್ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಚುನಾವಣೋತ್ತರ ಸಮೀಕ್ಷೆ ಬಂದ ಬಳಿಕ, ಫಲಿತಾಂಶ ಗಮನಿಸಿದ ಬಳಿಕ ರಾಜ್ಯದಲ್ಲಿ, ರಾಜಕಾರಣದಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ? ಬಿಜೆಪಿ ನಾಯಕರು ಯಾವ ರೀತಿ ಇದನ್ನ ನೋಡ್ತಿದ್ದಾರೆ? ಇನ್ನೂ ಅತಿ ಹೆಚ್ಚಿನ ಸ್ಥಾನಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಡಬಲ್ ಡಿಜಿಟ್ ಬರುತ್ತೆ ನಮ್ದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಏನ್ ಬೆಳವಣಿಗೆ ಆಗ್ತಾ ಇದೆ, ಏನ್ ವಿಶ್ಲೇಷಣೆ ಮಾಡ್ತೀರಿ? ಶ್ರುತಿ, ಸದ್ಯ ಕಾಂಗ್ರೆಸ್ ನಾಯಕರು ಯಾವುದೇ ಸಮೀಕ್ಷೆಗಳ ವರದಿಗಳನ್ನು ಒಪ್ಕೊಳ್ಳೋದಕ್ಕೆ ಅವ್ರು ತಯಾರಿಲ್ಲ. ಯಾಕೆಂದರೆ ಎಲ್ಲ ಸಮೀಕ್ಷೆಗಳ ವರದಿಗಳಲ್ಲೂ ಕೂಡ ಒಂದು ಕೇಂದ್ರದಲ್ಲಿ ನೋಡೋದಾದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣ ಬಹುಮತ ಏನು 350ರಿಂದ 360ರವರೆಗೂ ಕೂಡ ಸಂಪೂರ್ಣ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವಾಗ ಫುಲ್ ಮೆಜಾರಿಟಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ತೋರಿಸಿದಾಗ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಆತಂಕ, ತಳಮಳ ಮತ್ತು ಮುಜುಗರ ಉಂಟಾಗುವಂತಹದ್ದು ಸಹಜ. ಸೊ ಇದೇ ನಿಟ್ಟಿನಲ್ಲಿ ಇನ್ನು ರಾಜ್ಯದಲ್ಲಿ ನೋಡೋದಾದರೆ, ರಾಜ್ಯದಲ್ಲೂ ಕೂಡ 5-6 ಸ್ಥಾನಗಳು ಅಂತ ಅಂದಾಗ ಅವರ ಏನೋ ಒಂದು ಯಾಕೆಂದರೆ ಆಡಳಿತಾರೂಢ ಸರ್ಕಾರ ಇರುವಂತಹ ಹಿನ್ನೆಲೆಯಲ್ಲಿ ಇದು 5 ಅಥವಾ 6 ಅಂತಂದರೆ ಅದೊಂದು ರೀತಿ ಕಳಪೆ ಸಾಧನೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಇಲ್ಲಿ 5-6 ಸ್ಥಾನಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕಳೆದ ಬಾರಿ ಅವರು ಕೇವಲ ಇದ್ದಂಥ ಒಂದು ಸ್ಥಾನವನ್ನು 5-6 ಸ್ಥಾನಗಳಿಗೆ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತಕ್ಕದ್ದಕ್ಕೆ ಅಷ್ಟೇ ಅವರು ಒಂದಷ್ಟು ತೃಪ್ತರಾಗಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ. ಯಾಕೆಂತಂದರೆ ಬಹುತೇಕ ಸಮೀಕ್ಷೆಗಳು ಕೂಡ 20+ ಹೇಳಿರ್ತಕ್ಕಂಥದ್ದು ರಾಜ್ಯದಲ್ಲಿ BJP + JDS ಮೈತ್ರಿಗೆ. ಜೊತೆಗೆ ರಾಜ್ಯದಲ್ಲಿ ಮೈತ್ರಿಗೆ JDS ಹಾಗೆ BJPಯ ಮೈತ್ರಿಗೆ ಸಂಪೂರ್ಣವಾದಂತಹ ಬಹುಮತ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಅವರ ಒಂದು ಏನು ಪ್ಲಸ್ ಇದೆಯಲ್ಲ, ಒಂದು ಒಕ್ಕಲಿಗ ಮತ್ತೊಂದು ಲಿಂಗಾಯತ ಕಾಂಬಿನೇಷನ್ ಇತ್ತಲ್ಲ ಶ್ರುತಿ, ಅದು ಸಖತ್ತಾಗಿ ವರ್ಕೌಟ್ ಆಗಿರ್ತಕ್ಕಂಥದ್ದು. ಒಕ್ಕಲಿಗ ಸಮುದಾಯದಿಂದ ಆ ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು JDS-ಅನ್ನು ಲೀಡ್ ಮಾಡಿದ್ರೆ, ಈ ಕಡೆ BJPಯಿಂದ ಏನು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾದಂತಹ BY ವಿಜೇಂದ್ರ ಅವರು ತಮ್ಮ ಸಮುದಾಯದ ಮತಗಳನ್ನು ಹಿಡಿದಿಡುವಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ವಾಪಸ್ ಪಕ್ಷಕ್ಕೆ ಬಂದಿದ್ದು, ಅದು ಕೂಡ ಪಕ್ಷಕ್ಕೆ ಮೈಲೇಜನ್ನು ನೀಡಿರ್ತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋದಾದ್ರೆ ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಆ ಕಡೆ ಚಿಕ್ಕೋಡಿ ಇರ್ಬೋದು, ಅಲ್ಲೆಲ್ಲವೂ ಕೂಡ ಆ ಕಡೆ ಭಾಗದಲ್ಲಿ ಕೂಡ ಲಿಂಗಾಯತ ಸಮುದಾಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರೆಲ್ಲಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಮತ್ತು ಸೌದೆ ಹೋದಂಥ ಸಂದರ್ಭದಲ್ಲಿ BJPಯಿಂದ ದೂರ ಆಗಿದ್ವು ಈ ಮತಗಳು. ಅವೆಲ್ಲವನ್ನು ಮತ್ತೆ ವಾಪಸ್ ಕರೆತರೋದ್ರಲ್ಲಿ ಮತ್ತು ಪಕ್ಷಕ್ಕೆ ವಾಪಸ್ ನಾಯಕರನ್ನ ಕರೆತರುವಲ್ಲಿಯೂ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಇದೆಲ್ಲದರ ಒಟ್ಟಿನ ಫಲಿತಾಂಶವೇ ಇವತ್ತು 20+ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಸತೀಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಪ್ರಕಾಶ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.